ಆಕಾಶ ಕೆಂಪಾಗ್ಬೋದು, ನೀಲಿ ಆಗ್ಬೋದು, ಹಸಿರಾಗ್ಬೋದು ಅಲ್ವಾ. ಆದರೆ ಮೋಡ ಯಾಕೆ ಬಿಳಿ ಆಗ್ತಾನೆ? ಇಲ್ಲಿ ನೋಡಿ, ಇಲ್ಲಿ ಮೋಡ ಬಿಳಿ ಇದೆ. ದೊಡ್ಡ ಮೋಡ ಅಲ್ಲ, ಬ್ಲ್ಯಾಕ್ ಕ್ಲೌಡ್ಸ್ ಅಂತ ಹೇಳ್ತಾರಲ್ಲ ಅದಲ್ಲ, ಇಂಥದ್ದು ಬಿಳಿಯಾಗಿ ಕಾಣುತ್ತೆ. ಸಿಂಗಲ್ ವರ್ಡ್ ಆನ್ಸರ್ ಏನಂತ ಹೇಳಿದ್ರೆ ರೀಕಾಂಬಿನೇಷನ್. ಜ್ಞಾಪಕ ಇದೆಯಾ ಇದು? ನೀವು 2 ಪ್ರಿಸಮ್ ತೊಗೊಂಡ್ರೆ, ಒಂದು ಸೀದಾ ಇಟ್ಟರೆ ಇನ್ನೊಂದು ಉಲ್ಟಾ ಇಟ್ಟರೆ ಬಿಳಿ ಲೈಟ್ ಬಿಟ್ಟಾಗ ಇಲ್ಲಿ ಸ್ಪ್ಲಿಟ್ ಆಯಿತು, ಇಲ್ಲಿ ರೀಕಂಬೈನ್ ಆಯಿತು. ರೀಕಂಬೈನ್ ಆಗಿ ತಿರ್ಗಾ ಬಿಳಿ ಲೈಟ್ ವಾಪಸ್ ಬಂತು. ಸೊ ಇದರೊಳಗಡೆನೋ ಇದೇನೋ ಆಗ್ತಾಯಿದೆ, ಸರಿನಾ? ಸೊ ಡೀಟೇಲ್ಡ್ ವರ್ಷನ್ ಅಂತ ಹೇಳಿದ್ರೆ ಕ್ಲೌಡ್ಸ್ ಆರ್ ಮೇಡ್ ಅಪ್ ಆಫ್ ವಾಟರ್ ಡ್ರಾಪ್ಲೆಟ್ಸ್ ಆ್ಯಂಡ್ ಡಸ್ಟ್ ಪಾರ್ಟಿಕಲ್ಸ್ ಆಫ್ ಡಿಫ್ರೆಂಟ್ ಸೈಜಸ್. ಆ್ಯಂಡ್ ದಿಸ್ ಡಿಫ್ರೆಂಟ್ ಸೈಜ್ಡ್ ಡ್ರಾಪ್ಲೆಟ್ಸ್ ಸ್ಕ್ಯಾಟರ್ ಡಿಫ್ರೆಂಟ್ ಕಲರ್ಸ್ ಆಫ್ ದ ವಿಸಿಬಲ್ ಲೈಟ್. ಸೊ ಈ ರೀತಿಯಲ್ಲಿ ಹೇಗೆ ನಾವು ಎಂಥದ್ದು ರೇನ್ಬೋ ನೋಡಿದ್ರಲ್ವಾ, ಅಲ್ಲೇನಾಯಿತು, ವಾಟರ್ ಡ್ರಾಪ್ಲೆಟ್ಸ್ ಆರ್ ಏಬಲ್ ಟು ಸ್ಪ್ಲಿಟ್ ದ ವೈಟ್ ಲೈಟ್ ಇಂಟು ಕಾಂಪೊನೆಂಟ್ ಕಲರ್ಸ್. ಸೊ ಈ ರೀತಿಯಲ್ಲಿ ಸ್ಪ್ಲಿಟ್ ಮಾಡ್ತು. ಅದು ಬಿಟ್ಟು ಏನಾಗ್ತಾಯಿದೆ, ಆ್ಯಸ್ ಆಲ್ ದ ಕಲರ್ಸ್ ಆರ್ ಸ್ಕ್ಯಾಟರ್ಡ್ ಬೈ ದ ಡ್ರಾಪ್ಲೆಟ್ಸ್ ಇನ್ ದ ಕ್ಲೌಡ್, ದೇ ರೀಕಂಬೈನ್ ಆ್ಯಂಡ್ ಅಪಿಯರ್ ಟು ಬಿ ವೈಟ್. ಈ ಥರ ಸ್ಪ್ಲಿಟ್ ಆಗಿ ಅದ್ರ ಎದುರುಗಡೆ ಮತ್ತೊಂದು ಡ್ರಾಪ್ಲೆಟ್ ಇದೆಯಲ್ಲ, ಇಲ್ಲಿ ಎಷ್ಟೊಂದು ಡ್ರಾಪ್ಲೆಟ್ ಇದೆ. ಸೊ ಸ್ಪ್ಲಿಟ್ ಆಗೋದು ರೀಕಂಬೈನ್ ಆಗೋದು, ಸ್ಪ್ಲಿಟ್ ಆಗೋದು ರೀಕಂಬೈನ್ ಆಗುತ್ತೆ. ಸೊ ಸ್ಪ್ಲಿಟ್ ಆಗಿ ತಿರ್ಗಾ ರೀಕಂಬೈನ್ ಆಗಿ ಈ ಮೋಡ ಬಿಳಿ ಕಾಣುತ್ತೆ, ಸರಿನಾ? ಸೊ ಆ್ಯಸ್ ಆಲ್ ದ ಕಲರ್ಸ್ ಆರ್ ಸ್ಕ್ಯಾಟರ್ಡ್ ಬೈ ದ ಡ್ರಾಪ್ಲೆಟ್ಸ್ ಇನ್ ದ ಕ್ಲೌಡ್, ದೇ ರೀಕಂಬೈನ್ ಆ್ಯಂಡ್ ಅಪಿಯರ್ ಟು ಬಿ ವೈಟ್. ಸೊ ಬೇಸಿಕಲಿ ರೀಕಾಂಬಿನೇಷನ್ ಆಗ್ತಾಯಿದೆ. ಸೊ ಒಂದು ಡ್ರಾಪ್ಲೆಟ್ಟು ಮತ್ತೊಂದು ಡ್ರಾಪ್ಲೆಟ್ಟು, ಸೊ ಈ ರೀತಿಯಲ್ಲಿ ಆಗುತ್ತೆ. ಅದೇ ರೇನ್ಬೋಲ್ ಏನಾಗುತ್ತೆ ಅಂತ ಹೇಳಿದ್ರೆ, ಮಳೆ ಬೀಳ್ತಾಯಿದ್ರೆ ಈ ಕಡೆ, ಸೊ ಇಲ್ಲಿ ಜೋರು ಮಳೆ ಅಂದ್ಕೊಳ್ಳಿ, ನಾವು ಇಲ್ಲಿ ನಿಂತಿದ್ವಿ ಅಲ್ವಾ. ಸೊ ಸೂರ್ಯನ ಕಿರಣ ಹೀಗೆ ಹೋಗಿ ಇಲ್ಲಿ ಬರುತ್ತೆ, ಮತ್ತು ಇಲ್ಲೇನೋ ರೀಕಾಂಬಿನೇಷನ್ ಸಾಧ್ಯ ಇಲ್ಲ, ಸರಿನಾ? ಈ ಜಾಗದಲ್ಲಿ ರೀಕಾಂಬಿನೇಷನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದ ರೇನ್ಬೋ ಅಪಿಯರ್ಸ್ ಟು ಬಿ ರೇನ್ಬೋ. ಅದೇ ಮೋಡ ಬಿಳಿ ಕಾಣುತ್ತೆ, ಸರಿನಾ? ಸೊ ಇದು ನಿಮ್ಮ ರೀಸನಿಂಗ್. ಪಾಸ್ ಮಾಡಿಕೊಂಡು ಇದನ್ನೆಲ್ಲ ಬರ್ಕೊಂಬಿಡಿ. ಚಿತ್ರ ಬೇಕಾಗಿಲ್ಲ, ಚಿತ್ರ ನಿಮ್ಗೆ ಬಿಟ್ಟಿದ್ದು ಬೇಕಾದರೆ ಬರ್ಕೊಳ್ಳಿ, ಇದನ್ನೆಲ್ಲ ಬರ್ಕೊಬೇಕು.